ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನಮ್ಮ ಮೈಸೂರಿನ ಟಿ ನರಸೀಪುರದಲ್ಲಿ ನಡೀತಾ ಇರೋಂಥ ಕುಂಭಮೇಳ 2025 ಬಗ್ಗೆ ಎಲ್ಲರಿಗೂ ಕಂಪ್ಲೀಟ್ ಇನ್ಫಾರ್ಮೇಷನ್. ಈ ವರ್ಷ 2025ಅಲ್ಲಿ ಇದು ಎವ್ರಿ 3 ಇಯರ್ಸಿಗೆ ನಡೆಯೋದ್ರಿಂದ 2019ನಲ್ಲಿ ನಡೆದಿದ್ದು ಲಾಸ್ಟು. 2022ಅಲ್ಲಿ ಕೋವಿಡ್ ಇರೋದ್ರಿಂದ ಮಾಡಿರಲಿಲ್ಲ. ಹಾಗಾಗಿ 2025ಅಲ್ಲಿ ಈಗ ಇದನ್ನು ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಮಾಡೋಕೆ ಹೊರಟಿದ್ದಾರೆ ವೀಕ್ಷಕರೇ. ಇದನ್ನು ಸೌತ್ ಇಂಡಿಯಾಸ್ ಪ್ರಯಾಗ್ರಾಜ್ ಅಂತಲೇ ಕರೀತಾರೆ. ಇದು ನಮ್ಮ ಟಿ ನರಸೀಪುರ, ಇದು ಒಂಥರ ದಕ್ಷಿಣ ಕಾಶಿ ಇದ್ದಂಗೆ. ಇಲ್ಲಿ ನಮಗೆ ತ್ರಿವೇಣಿ ಸಂಗಮ ಯಾವುದ್ಯಾವುದು ಅಂದರೆ ಕಾವೇರಿ, ಕಬಿನಿ ಮತ್ತು ಗುಪ್ತಗಾಮಿನಿ ಸ್ಫಟಿಕ ಸರೋವರಗಳು ಸೇರೋದ್ರಿಂದ ತ್ರಿವೇಣಿ ಸಂಗಮ. ಅಲ್ಲಿ ಆ ಗುಂಜ ನರಸಿಂಹ ಒಂದು ಟೆಂಪಲ್ ಬರುತ್ತೆ, ಗುಂಜ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಆ ಗುಂಜ ನರಸಿಂಹಸ್ವಾಮಿ ಟೆಂಪಲ್ ಹತ್ರನೇ ಈ ಕೆಳಗಡೆನೆ ಈ 3 ನದಿಗಳು ಸೇರೋದು. ಗುಪ್ತಗಾಮಿನಿ ಅದೊಂಥರ ಇನ್ವಿಸಿಬಲ್ ರಿವರು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ವೀಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇದಕ್ಕೆ ಯಾರ್ಯಾರು ಕುಂಭಮೇಳಕ್ಕೆ ಹೋಗಬೇಕು ಅಂತಿದ್ರೆ ಪ್ರತಿಯೊಬ್ಬರು ಹೋಗಿ ಅಮೃತ ಸ್ನಾನ ಅಥವಾ ಪವಿತ್ರ ಸ್ನಾನ ಮಾಡಿಬಿಟ್ಟು ನಿಮಗೆ ಏನೇನು ಪಾಪಗಳದು ಕುಟುಂಬಕ್ಕೋಸ್ಕರ ಅಥವಾ ಯಾವುದೇ ಫ್ಯಾಮಿಲಿ ಮೆಂಬರ್ಸಿಗೋಸ್ಕರ ಏನೇನು ನೀವು ಅಂದ್ಕೊಂಡಿದ್ರೆ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಹೋಗಿ ಅಲ್ಲಿ ಅಮೃತ ಸ್ನಾನ ಮತ್ತು ಪವಿತ್ರ ಸ್ನಾನವನ್ನು ಮಾಡಿ ವೀಕ್ಷಕರೇ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಅರೇಂಜ್ಮೆಂಟು ಸಖತ್ತಾಗಿ ಮಾಡಿದಾರಂತೆ ಈ ಸರಿಯ. ನಿಮಗೆ ಸ್ನಾನಕ್ಕೆ ಚೇಂಜಿಂಗ್ ರೂಮ್ಸ್ಗಳು ಮತ್ತು ಲಾಕರ್ಸ್ಗಳು ಮತ್ತು ನೀವು ಅಲ್ಲಿ ಹೋಗೋಕ್ಕೆ ವೆಹಿಕಲ್ ಪಾರ್ಕಿಂಗ್ಗಳು ಮತ್ತು 3 days 3 ಫುಲ್ ಮಿಲ್ಸ್ ವ್ಯವಸ್ಥೆನೂ ಮಾಡಿದಾರಂತೆ. ಪ್ರತಿಯೊಂದು ವ್ಯವಸ್ಥೆಗಳು ಮತ್ತು ನಿಮಗೆ ಅಲ್ಲಿ 5 ಪ್ಲೇಸಸಲ್ಲಿ ನಿಮಗೆ ಸ್ನಾನ ಮಾಡೋಕ್ಕೆ ಪ್ಲೇಸ್ನೂ ಗುರುತು ಇದು ಮಾಡಿದಾರಂತೆ. ನಿಮಗೆ ಅಲ್ಲಿ ಸುತ್ತಲೂ ಬೋಟ್ ಹಾಕಿರ್ತಾರೆ ಮತ್ತು ಒಂಥರ ಇದ್ರ ಥರ ಸುತ್ತಲೂ ಬಲೆ ಥರ ಇದು ಹಾಕಿರ್ತಾರೆ. ಅದನ್ನು ಕ್ರಾಸ್ ಮಾಡಿ ನೀವು ಹೋಗಿರಲ್ಲ. ಪ್ರತಿಯೊಬ್ಬರು ಎಲ್ಲ ಆರ್ಮಿ ಪೀಪಲು ಅವರು ಎಲ್ಲ ಪ್ರತಿಯೊಬ್ಬರು ಸೇಫ್ಟಿ ಫೀಚರ್ ಎಲ್ಲ ತೊಗೊಂಡಿರ್ತಾರೆ. ಒಂದು ನೋಡಿ ಎಲ್ಲ ಪಿಕ್ಚರ್ ಹಾಕಿದ್ದೀನಿ ಪ್ರತಿಯೊಂದರಲ್ಲೂ. ಎಲ್ಲ ಕನ್ಸ್ಟ್ರಕ್ಷನ್ ಯಾವ ಥರ ಆಗ್ತಾಯಿದೆ, ಯಾವ ಥರ ಅವರು ಸಿಮೆಂಟ್ ಇದು ಅಥವಾ ಇದರಿಂದ ವಾಟ್ರಲ್ ರೋಡ್ ಯಾವ ಥರ ಮಾಡಿದ್ದಾರೆ, ಪ್ರತಿಯೊಂದು ಎಲ್ಲ ಸಿದ್ಧತೆ ಚೆನ್ನಾಗಾಗಿದೆ. ಈ ಸರಿ ಫೆಬ್ರವರಿ 10, 11, 12, 13 ಆ 3 ದಿನ 3 days ನಮ್ಮ ಸೌತ್ ಕುಂಭಮೇಳ ಸ್ವಲ್ಪ ಚೆನ್ನಾಗಿ ಟಿ ನರಸೀಪುರದಲ್ಲಿ ನಡೆಯುತ್ತೆ. ಯಾರ್ಯಾರು ಹೋಗಬೇಕು ಅಂತಿದ್ರೆ ಎಲ್ಲ ಮೈಸೂರಿಂದ 32 ಕಿಲೋಮೀಟ್ರು. ಪ್ರತಿಯೊಬ್ಬರು ಮೈಸೂರು ಅಥವಾ ನೀವು ಬೆಂಗಳೂರಿಂದ ಹೋಗೋದಾದರೆ 158 ಅಷ್ಟೇ, ಅರೌಂಡ್ 150-160 ಕಿಲೋಮೀಟರು. ಚಾಮರಾಜನಗರದಲ್ಲಿ 36. ಯಾರೇ ಹೋಗ್ತಿದ್ರು ಪ್ರತಿಯೊಬ್ಬರು ಹೋಗಿ. ಯಾರ್ಯಾರು ನೀವು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋಕ್ಕೆ ಆಗಿರಲ್ಲ ಅವರೆಲ್ಲ ಪ್ರತಿಯೊಬ್ಬರು ಈಗ ಟಿ ನರಸೀಪುರ ನಮ್ಮ ಸೌತ್ ಕರ್ನಾಟಕದ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪಾಲ್ಗೊಂಡು ಅಲ್ಲಿ ಅಮೃತ ಸ್ನಾನ ಅಥವಾ ಪವಿತ್ರ ಸ್ನಾನನ ಮಾಡಿ ನಿಮಗೆ ಮಾಡಿಕೊಂಡು ನಿಮ್ಗೆ ಏನೇ ಇದ್ರೂ ಬೇಡ್ಕೊಂಡು ತಂದು ನರಸಿಂಹಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಈ ಪ್ರಯಾಗ್ರಾಜ್ ಆಲ್ರೆಡಿ ನಾನೊಂದು ಮೇನ್ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಎಲ್ಲ ಕಂಪ್ಲೀಟ್ ಡೀಟೇಲಾಗಿ ಇದು ಮಾಡಿದ್ದೀನಿ. ಪ್ರತಿಯೊಬ್ಬರು ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ ಮಾಡಿ, ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತೀನಿ. ಎಲ್ಲೇ ಯಾವತ್ತು ನಡೆಯುತ್ತೆ, ಹೇಗೆ ಅದರ ವ್ಯವಸ್ಥೆ, ಏನೇ ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ ಮಾಡಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.